ಏನಾದರೂ ಮಾತಾಡು ಚಂದು. ಸೈಲೆಂಟ್ ಆಗಿದ್ರೆ ಭಯ ಆಗ್ತಿದೆ. ಏನಂತ ಮಾತಾಡ್ಲಿ ಅದಕ್ಕೆ? ಚಂದನ, ಅದು ಹೇಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತೀಯಾ? ಅರಿ ಅವರೇ, ನಾನು ನೀವು ಸುಮ್ಮನೆ ರೀ. ಆಫ್ಟರ್ ಆಲ್ ಒಬ್ಬ ಕ್ಯಾಬ್ ಡ್ರೈವರ್ ಮುಂದೆ ನನ್ನ ಇಮೇಜ್ ಸ್ಪಾಯ್ಲ್ ಮಾಡಿದ್ಯಾ ನೀನು. ಅವನು ಅಷ್ಟೇ ಆರೋಗ್ಯಂಟ್ ಆಗಿ ಮಾತಾಡಿದ್ರು ಈ ಸೈಡ್ ಇಟ್ಸ್ ಮೈ ಮಿಸ್ಟೇಕ್. ಚಂದನ ನಡಿ ಒಳಗಡೆ. ಹಿರಿಯತ್ಗೆ ನಡಿ ಅಂದ ತಾನೆ, ನಡಿ. ತೆಗೀರಿ ಗಾಡಿನ. ಆರ್ಯ ಅವರೇ, ನಾ ಕಾರ್ ಓಡಿಸ್ಲಾ? ಆರ್ಯ, 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 ಆರ್ಯ! ಅಯ್ಯೋ ದೇವ್ರೆ, ಏನಾಗ್ಬಾರ್ದು ಅಂತ ಅನ್ಕೊಂಡು ಅದೇ ಆಯ್ತು. ಚಂದನ, ಯಾಕಮ್ಮ ಅವನಿಗೆ ಬೇಜಾರ್ ಮಾಡ್ದೆ? ಆರ್ಯ ಕೋಪ ಮಾಡ್ಕೊಂಡ್ರೆ ಸಮಾಧಾನ ಮಾಡೋದು ತುಂಬಾ ಕಷ್ಟ. ಈಗ ಏನಾಗುತ್ತೋ ಏನೋ. ಆರ್ಯ, ಆರ್ಯ, ಆರ್ಯ! ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ಒಳಗಡೆ ಬಂದು ಆರ್ಯ ಅವ್ರಿಗೆ ಸಾರಿ ಕೇಳಿದ್ರೆ ಸರಿ. ಅಪ್ಪಂಗಿದೆಲ್ಲ ಗೊತ್ತಾದ್ರೆ ಅಷ್ಟೇ. ನಿಮ್ಗೂ ಏನಾದ್ರೂ ಹೇಳಕ್ಕಿದ್ಯಾ ಅದಕ್ಕೆ? ನಮ್ಗೆ ತಾಂಬೂಲ ಕೊಟ್ಟು ಒಳ್ಳೆ ಯಾರು ಕರೆಯೋದಿಲ್ಲ ಅನ್ನೋದು ಮಾತ್ರ ಹೇಳ್ತೀನಿ. ಬಾ. ಆರ್ಯ, 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 ಆಗಿದ್ದಾಯ್ತು ಕಣೋ. ನೋಡು, ನೀ ಕೋಪ ಮಾಡ್ಕೊಂಡ್ರೆ ಅಮ್ಮನಿಂದ ನೋಡಕ್ಕಾಗಲ್ಲ ಕಂದ. ಸಾರಿ ಆರ್ಯ ಅವರೇ, ಚಂದನ ಹೀಗೆ ಮಾತಾಡಬಾರ್ದಾಗಿತ್ತು. ಆರ್ಯ, ಪ್ಲೀಸ್ ಏನಾದ್ರೂ ಮಾತಾಡೋ. ನೋಡ್ದೇನಮ್ಮ ಚಂದನ, ಇವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಇವನು ಒಂದು ಸಲ ನಿರ್ಧಾರ ತಗೊಂಡ್ರೆ ಇವ್ರ ಅಪ್ಪನೇ ಇವನ್ ವಿರುದ್ಧವಾಗಿ ಮಾತಾಡಲ್ಲ. ಅಂಥದ್ರಲ್ಲಿ ನೀನ್ ಯಾಕಮ್ಮ ಹೀಗೆಲ್ಲ ಮಾತಾಡ್ದೆ? ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಆರ್ಯ, ಏನಾದರೂ ಮಾತಾಡು ಚಂದು. ಸೈಲೆಂಟ್ ಆಗಿದ್ರೆ ಭಯ ಆಗ್ತಿದೆ. ಏನಂತ ಮಾತಾಡ್ಲಿ ಅದಕ್ಕೆ? ಚಂದನ, ಅದು ಹೇಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತೀಯಾ? ಆರ್ಯ ಅವರೇ, ನಾನು ನೀವು ಸುಮ್ಮನೆ ರೀ. ಆಫ್ಟರ್ ಆಲ್ ಒಬ್ಬ ಕ್ಯಾಬ್ ಡ್ರೈವರ್ ಮುಂದೆ ನನ್ನ ಇಮೇಜ್ ಸ್ಪಾಯ್ಲ್ ಮಾಡಿದ್ಯಾ ನೀನು. ಅವನು ಅಷ್ಟೇ ಆರೋಗ್ಯಂಟ್ ಆಗಿ ಮಾತಾಡಿದ್ರು ಈ ಸೈಡ್ ಇಟ್ಸ್ ಮೈ ಮಿಸ್ಟೇಕ್. ನೋಡಿ, ನಾನು ನಿಮ್ಗೆ ಹರ್ಟ್ ಮಾಡಬೇಕು ಅಂತ ಹಾಗೆ ಹೇಳಿಲ್ಲ. ನೀವು ಟರ್ನ್ ತಗೊಳ್ಳುವಾಗ ಸ್ವಲ್ಪ ಕೇರ್ಲೆಸ್ ಆಗಿದ್ರಿ ಅಂತ ನಂಗೆ ಅನಿಸ್ತು. ಅದಕ್ಕೆ ಕೇರ್ಲೆಸ್? Did you hear that? ಚಂದನ, See, even if I had made mistake, you should support me. ನನಗೆ ಸಪೋರ್ಟ್ ಮಾಡ್ಬೇಕು. ಬಿಕಾಸ್ ನೀನು ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ಯಾರೋ ಥರ್ಡ್ ಪರ್ಸನ್ ಸಪೋರ್ಟ್ ಮಾಡಿ ಮಾತಾಡಿದ್ರೆ ನಾನು ಸಹಿಸ್ಕೊಂಡಿರೋದಕ್ಕಾಗಲ್ಲ ಚಂದನ. ಅರ್ಥ ಆಯ್ತಾ? ಹಾ, ಅವಳಿಗೆ ಅರ್ಥ ಆಗಿದೆ. ಹೌದಾ? ಆದ್ರೆ ಅದು ಚಂದನ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ. ಚಂದು, ಸುಮ್ಮನೆ ಕೇಳೆ. ಸಾರಿ ಕೇಳಮ್ಮ. ನಿಮ್ನ ಮೂರನೇವ್ರ ಮುಂದೆ ಅವಮಾನ ಮಾಡಬೇಕು ಅಂತ ಆಗ್ಲಿ ಅಥವಾ ನಿಮ್ದೇ ತಪ್ಪು ಅಂತ ಚುಚ್ ಮಾತಾಡ್ಬೇಕು ಅಂತ ಆಗ್ಲಿ ನಾನು ಹಾಗೆ ಮಾಡ್ಲಿಲ್ಲ. ಎಲ್ಲದರಲ್ಲೂ ನಿಮ್ದೇ ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಈ ಒಂದು ವಿಷಯದಲ್ಲಿ ನಂಗೆ ನಿಮ್ದೇ ತಪ್ಪು ಅಂತ ಅನ್ಸುತ್ತೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಐ ಆಮ್ ಸಾರಿ.
ಮಾಮ್ ಮಸ್ಕ್ ಮೇಲೆ ಜ್ಯೂಸ್ ತಗೊಂಬ. ಸಡನ್ ಬ್ರೇಕು. ನನ್ನ ಮಗ ಇನ್ನೇನು ಗುದ್ದೆ ಬಿಟ್ಟ ಅನ್ಕೊಂಡು ಕೆಳಗೆ ಬಂದು ನೋಡಿದ್ರೆ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಡದ. ಆಮೇಲೆ ನಾನು ಬಿಟ್ಬಿಡ್ತೀನ. ಅದೇ ಮತ್ತೆ ಅವನು ಏನು ಕಮ್ಮಿ ಇಲ್ಲ. ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ, ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದೆ, ಅದು ಇದು ಅಂತ ಏನೇನೋ ಕತೆ ಹೊಡಿತಾನೆ. ಶ್ರೀಮಂತ ಬೇರೆ, ಎಲ್ಲಿ ಜನಗಳೆಲ್ಲ ಅವನ ಕಡೆ ತಿರುಗ್ಬಿಡ್ತಿರೋನೋ ಅನ್ಕೋತಿದ್ದೆ. ಅಷ್ಟರಲ್ಲಿ ಕಾರ್ಡೋರ್ ಓಪನ್ ಆಯ್ತು. ಸೀದಾ ಒಂದು ಹುಡುಗಿ ಇಳಿದು ನಡ್ಕೊಂಡ್ ಬಂದ್ಲು. ಅದೇ ಅನ್ಕೊಂಡೆ, ಬರೀ ಟ್ರೈಲರೇ ಓಡಿಸ್ತಿದ್ಯಲ್ಲ, ಅಣ್ಣ ಹಾಕಿನೋ ಮೈನ್ ಪಿಕ್ಚರ್ಗೆ ಬಂದಿಲ್ಲ ಅಂತ. ಹೇಯ್ ಕೇಳಿಸ್ಕೊಳ. ಆ ಹುಡುಗಿ ಇಳಿದು ಬಂದು ಏನಂದ್ಲು ಗೊತ್ತಾ? ಊಟ ರೆಡಿ ಆಯ್ತೇನೋ ಮುತ್ತ? ಅಣ್ಣ ನೀನ್ ಸುಮ್ಮನಿರ. ಹೇಯ್ ಎಲ್ಲ ಇದೆ ನಾನು. ಅದೇ ಕಾರು, ಹುಡುಗಿ, ಆಕ್ಸಿಡೆಂಟು. ಆ ಹುಡುಗಿ ಕಾರಿಂದ ಇಳಿದು ಬಂದು ಏನ್ ಹೇಳಿದ್ಲು ಗೊತ್ತಾ? ಇವ್ರದೇನು ತಪ್ಪಿಲ್ಲ. ಗಾಡಿ ಟರ್ನ್ ಮಾಡುವಾಗ ಸ್ಲೋ ಮಾಡ್ಬೇಕು, ಹಾರ್ನ್ ಮಾಡ್ಬೇಕು, ಇಲ್ಲ ಇಂಡಿಕೇಟರ್ ಹಾಕ್ಬೇಕು. ಅದ್ಯಾವ್ದು ಮಾಡ್ದೆ ಗಾಡಿ ತಿರ್ಗಿಸಿದ್ದು ಆರ್ಯ ಅವ್ರದ್ದೇ. ಪಾಪ ಇವ್ರದೇನು ತಪ್ಪಿಲ್ಲ ಸರ್. ಯಾವತ್ತೂ ನೋಡ್ದೇ ಇರೋ ಹುಡುಗಿ, ಪರಿಚಯನೇ ಇಲ್ದೇ ಇರೋ ಹುಡುಗಿ ನನ್ನನ್ನು ವಹಿಸ್ಕೊಂಡು ಮಾತಾಡ್ತಾಳೆ ಅಂದ್ರೆ ಇದಕ್ಕೇನ್ ಅರ್ಥ ನಮ್ಮ ಮಹಿ? ಅವಳೀಗ ಏನ್ ಮಾಡ್ತಿದ್ವಿ ಇದು? ಹೇಯ್ ಏನ ಯೋಚನೆ ಮಾಡ್ತಿದ್ಯಾ? ಯಾವುದೋ ಮೂವಿಲಿ ಸೀನ್ ನೋಡ್ದಂಗಿದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಅಯ್ಯ ನಿನ್ನ ಲೇ, ನಿಜವಾಗ್ಲೂ ಕೂಡ ನಡೆದಿದ್ದು ನಿಜ ಅಲ್ವಾ? ನನ್ ಮೇಲೆ ಹಣೆಗೂ ನಡೆದಿರೋದು ಇದು. ನಿನ್ ಮೇಲೆ ಅಣೆ. ಅಯ್ಯ ನಿನ್ನ ಏನಾಯ್ತು ಅಣ್ಣ? ನಿನಗೆ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅಣ್ಣ. ಅಣ್ಣ ಮಾಡಿರೋ ಅಡಿಗೆ ತಿಂದ ಕೊಬ್ಬು ಜಾಸ್ತಿ. ಏಮೈ ಬಾಯಿಲ್ ನೀನು ಇನ್ನೇನ್ ಸಾರ್ ರೆಡಿ ಆಗತ್ತೆ, ಅಡಿಗೆ ಎಲ್ಲ ತಗೊಂಡೋಗ್ ಬಾ. ಹಾ ಬಂದೆ. ನಂಗೂ ತಗೊಂಬ. ಅಪ್ಪ ಮಗ ಇಬ್ರು ಒಂದೇ ತರ. ಏಯ್ ಬಿಡ್ತಾನ, ಹೋಗಿ ಎದಾಗ. ಅಣ್ಣ ಹೈ, ನೀವೇನಿಲ್ಲಿ? ಏನೋ ತಂದಿರಾಗಿದೆ. ನೀವ್ ಯಾವಾಗ ಬಂದ್ರಿ? ಊಟ ತಗೊಂಡೋಗು ಅಂತ ಕಿರ್ಚಿದ್ಯಲ್ಲ ಮಾವ, ಅವಾಗ್ಲೇನೆ ಬಂದ್ವಿ. ಮನೇಲಿ ಯಾರು ಇಲ್ವಾ? ನಾವ್ ಕಾಣಿಸ್ತಿಲ್ವಾ? ಮೂವರೇ ಇರೋದಾ? ನಮ್ಮ ಅಪ್ಪನಿದ್ದಾರೆ, ಮಾತಾಡ್ತೀಯಾ? ಅದ್ ಸರಿ, ಇಷ್ಟೊತ್ತಲ್ಲಿ ಯಾಕೆ ಬರಕ್ ಹೋದ್ರಿ? ನಿಮ್ಮಮ್ಮ ನೋಡಿದ್ರ ಅಷ್ಟೇ. ಅದಕ್ಕೆ ಮಾವ ಯಾವಾಗ್ಲೂ ಬರೋ ಹಾಗೆ ಹಿಂದಿನ ಬಾಗಿಲಿಂದ ಬಂದಿದ್ದು, ಡೌಟ್ ಬರಬಾರ್ದು ಅಂತ ವೈಭವಿನೂ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಮಾವ ತಗೋ, ನಿನಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ ಬಿರಿಯಾನಿ. ಜಾಮೂನ್ ನಾನ್ ಮಾಡಿದ್ದೀನಿ. ಅಲ್ಲೇ ಬಿರಿಯಾನಿಲಿ ಹಾರ್ಟು, ಗುಲಾಬ್ ಜಾಮೂನ್, ಸ್ವೀಟು. ಏನು ಸ್ವೀಟು ಖಾರ ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಏಯ್, ಅವಳ ಜೊತೆ ಸ್ವಲ್ಪ ಹುಷಾರಾಗಿರು. ಅವಳು ಅವರಮ್ಮ ಯಾರೂ ಸರಿ ಇಲ್ಲ. ರೋಡಲ್ಲಿ ಹೋಗೋ ಮಾರಿನ ಮನೆಗೆ ಬಿಟ್ಕೋಬೇಡ, ಕಳ್ಸವಳ ಆಚೆ. ಅಂಟಿರವ ಇಲ್ಲ ಅಂತ ಗೊತ್ತಿದ್ರೆ ಬಡ್ತಾನೆ ಇರ್ಲಿ. ಏನೋ
ಗುಸ್ಗುಸು ಸೌಂಡ್ ಬರ್ತಿದೆ. ಏನಿಲ್ಲ ಮಾವ ತಗೋ. ಹಾ, ಅಷ್ಟೆಲ್ಲ ಇರೋಳು ನಮ್ಮ ಅಣ್ಣನ ಮದ್ವೆ ಆಗ್ಬಿಡು. ಅವಾಗ ಹಿಂದಿನ ಬಾಗ್ಲಿಂದ ಬರೋದ್ರ ಬದಲು ಧಾರಾಳವಾಗಿ ಮುಂದಿನ ಬಾಗ್ಲಿಂದನೇ ಬರ್ಬೋದು. ನಮ್ಮ ಮನೆಗ್ ಸೊಸೆಯಾಗಿ ಬರ್ತೀರಾ ಅತ್ಗೆ? ಅಯ್ಯೋ ಬಾರೆ. ನೋಡ್ದ್ಯಣ್ಣ, ಇವ್ರಗಳ ಆಟಗಳೆಲ್ಲ ಇಷ್ಟೇ. ಸೊಸೆಯಾಗಿ ಬರ್ತೀಯ ಅಂತ ಕೇಳಿದ ತಕ್ಷಣ ಓಡೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದೆ ಮೈಸನ್. ಹಾಗೆಲ್ಲ ಮಾತಾಡಬಾರ್ದು ಹರಿ. ನಮ್ಮ ಬಗ್ಗೆ ನಮ್ಮ ಮನೆ ಬಗ್ಗೆ ಗೊತ್ತಿದ್ರು ಈ ಹುಡುಗಿರು ಇಷ್ಟ ಆದ್ರೂ ಮಾಡ್ತಾರಲ್ಲ ನೋಡಿ, ಅದಕ್ಕಾದ್ರೂ ಗೌರವ ಕೊಟ್ಟು ಇವತ್ತು ನಾವು ಅವ್ರು ತಂದಿರೋ ಅಡ್ಗೆನ ಊಟ ಮಾಡೋಣ, ಸರಿನಾ? ನಾನ್ ಮಾಡಿರೋದನ್ನ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಡ್ತೀನಿ, ತಿನ್ಬೇಕು. ಅಣ್ಣ ಇರು. ನನಗ್ ಸಾಕಣ. ಅಣ್ಣ ನೀನ್ ಹೇಳೋ ಮಾತ್ನ ನಾನಂತೂ ನಂಬ್ತೀನಿ. ಏನೋ ನಮ್ ಜೀವನ ಬದಲಾಯಿಸೋಕೆ ಬನ್ನು ಚಿಟ್ಟೆ ತರ ಇರೋ ಯಾರೋ ಒಬ್ರು ಮನೆಗ್ ಬಂದೇ ಬರ್ತಾರೆ. ಅಣ್ಣ ನೀನು ತಿನ್ನಣ. ಓ, ಮೊಟ್ಟೆನೂ ಇದೆ. ನಿನ್ಮೇಲೆ ಲವ್ ಜಾಸ್ತಿ ಇರ್ಬೇಕು ಅದಕ್ಕೆ. ಸುಮ್ಮನೆ ತಿನ್ನು. ಪರವಾಗಿಲ್ಲ.